ಸಾರ್ವಜನಿಕರಿಗೆ ಅತಿ ಅವಶ್ಯವಿರುವ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಂತೆ ದಿನವಾದ ಸೋಮವಾರದಂದು ಕಡ್ಡಾಯವಾಗಿ ಕಚೇರಿಯಲ್ಲಿ ಹಾಜರಿರಬೇಕು. ಸಾರ್ವಜನಿಕರಿಂದ ಅನೇಕ ದೂರುಗಳು ಕೇಳಿಬರ್ತಾ ಇದ್ದು, ಸಮಯ ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕ ಡಾ. ಮಂತ್ರಗೌಡ ಹೇಳಿದ್ದಾರೆ. ಸೋಮವಾರಪೇಟೆ ತಾಲೂಕು ಪಂಚಾಯಿತಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಡಾ. ಮಂತ್ರಗೌಡ ಅಧ್ಯಕ್ಷತೆಯಲ್ಲಿ ಮಂಗಳವಾರದಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕ್ತಾ ಇಲ್ಲ, ಸಾರ್ವಜನಿಕರ ಕೆಲಸಗಳು ಆಗ್ತಾ ಇಲ್ಲ ಎಂದು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಸಬಿತಾ ಚನ್ನಕೇಶವ ಸಭೆಯ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಕೃಷ್ಣಮೂರ್ತಿಯವರು, ಮಧ್ಯವರ್ತಿಗಳಿಂದ ಕೆಲಸ ಮಾಡಿಸಬೇಡಿ, ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ತನ್ನ ಗಮನಕ್ಕೆ ತನ್ನಿ ಎಂದರು. ಕಂದಾಯ, ತೋಟಗಾರಿಕೆ ಮತ್ತು ಕಾಫಿ ಮಂಡಳಿ ಅಧಿಕಾರಿಗಳು ಅವಧಿಗೆ ಮುನ್ನವೇ ಬೆಳೆ ನಷ್ಟ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದಾರೆ. ಅಕ್ಟೋಬರ್ ತಿಂಗಳ ಅಂತ್ಯದವರೆಗೂ ಅಕಾಲಿಕ ಮಳೆ ಸುರಿದಿದೆ. ಇದರಿಂದ ರೈತರಿಗೆ ಅನ್ಯಾಯವಾಗಿದೆ. ಅಧಿಕಾರಿಗಳು ತಾಲೂಕಿನಲ್ಲಿ ಎಷ್ಟು ಹೋಬಳಿ ಇದೆ, ಎಷ್ಟು ಮಳೆಯಾಗಿದೆ, ಬೆಳೆ ನಷ್ಟದ ಪ್ರಮಾಣ ಎಷ್ಟಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ ಎಂದು ಶಾಸಕ ಡಾ. ಮಂತ್ರಗೌಡ ಅಧಿಕಾರಿಗಳಿಂದ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಇಂಟ್ರಾಕ್ಷನ್ ಬಿಟ್ವೀನ್ ಅಧಿಕಾರಿಗಳು ನಮಗೆ ತುಂಬಾ ಮುಖ್ಯ. ನಾನು ಐ ಕಾಂಟ್ ರೀಡ್ ಇಂಗ್ಲೀಷ್ ರೀಡಿಂಗ್ ಮೈಂಡ್ಸ್ ಅಂದರೆ ಪೇಷಂಟ್ ಇದ್ದಾರೆ, ಡಾಕ್ಟರ್ಗಳು ಯಾರೂ ಇಲ್ಲ. ಈಗ ಫ್ರೆಂಡ್ಲಿ ಆಗೂ ಇರಬೇಕು, ಸ್ಟ್ರಿಕ್ಟ್ ಆಗೂ ಇರಬೇಕು. ಫೈನಲ್ ಆಗಿ ನಮ್ಮ ಪೇಷಂಟ್ಸ್ಗಳಿಗೆ ಅನುಕೂಲ ಆಗಬೇಕಾ ಬೇಡವಾ? ಮತ್ತೆ ಈಗ ಯಾವ್ದಾದ್ರೂ ಒಬ್ಬರು ವೈಯಕ್ತಿಕವಾದ ಸಮಸ್ಯೆ, ಈಗ ನನ್ಗೆ ಗೊತ್ತಿರೋಂಗೆ ಆ ENT ಡಾಕ್ಟರ್ ಲಾಸ್ಟ್ ಮಂತ್ ಆಫ್ ಫೈನಲ್ ಟ್ರೈಮಿಸ್ಟರ್ ಅಲ್ಲಿ ಇದ್ದಾರೆ, ಅವ್ರು ರಜೆಗೆ ಹೋಯ್ತಾರೆ. ಈಗ ನೆಕ್ಸ್ಟ್ ENT ಡಾಕ್ಟ್ರು, ಓಕೆ, ಅದು ನನಗೆ ಗೊತ್ತು, ಬಿಕಾಸ್ ಈಸ್ ಕಮೆಂಟ್ ಟೋಲ್ಡ್ ಮೀ. ಇನ್ನು ಬೇರೆಯವ್ರು ಏನು ಎಕ್ಸ್ಕ್ಯೂಸು? ಬಾಯಿ ಬಂದರೆ ನುಂಗಕ್ಕಾಗಲ್ಲ ಅಂತಂದ್ರೆ ನಮಗೆ ಸರ್ ಎಲ್ಲಾನು ತಂದು ಕೊಡ್ತೀರಾ ಅಧಿಕಾರಿಗಳು? ಅಲ್ಲ, ತಂದು ಕೊಟ್ಟಿದ್ದಾರೆ, ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಅಣ್ಣ ಹೇಳ್ತಿ ಕೇಳಿ, 3 ದಿವಸದಲ್ಲಿ ಸರ್ ನನಗೆ ಹೇಳಿ, ನಾವು ಹೋಗಿ ಇರೋ ಜಾಗನ ಹುಡುಕಿ ಯಾವುದೊಂದು ಫಾರೆಸ್ಟ್ ಅಂತ ಬಂತು ಅಂತೇಳಿ, ಒಳ್ಳೆ ವಿಶಾಲವಾದ ಆಟದ ಮೈದಾನ ಥರ ಇದ್ದ ಜಾಗ ಅದು. ನಾನು ಸ್ಪಾಟ್ಗೆ ಹೋಗಿದ್ದೆ, ನಮ್ಮ VN ಹೋಗಿದ್ದಾರೆ, RN ಹೋಗಿದ್ದಾರೆ. ಅಷ್ಟೆಲ್ಲ ಮಾಡಿ ಬಂದ್ಮೇಲೆ ನಿಮಗೂ 3 ತಿಂಗಳಿಂದ ಹೇಳಿದ್ಮೇಲೆ ನೀವು ಸೌಜನ್ಯಕ್ಕಾದ್ರೂ ಬಂದು ಕೂತ್ಕೊಂಡು ಈ ತರ ಆಗಿದೆ ಸರ್, ಒಂದು ಸರ್ವೇರ್ ಕಳಿಸ್ಕೊಡಿ. ನಾವು ಇಲ್ಲಿ ಗಂಟ ಮಾಹಿತಿನೇ ಇಲ್ಲ, ಬಂದೇ ಇಲ್ಲ ನಮ್ಮ ಹತ್ರ. ಬಂದೇ ಇಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ಈ ವಿಚಾರಕ್ಕೆ ಚರ್ಚೆನೇ ಇಲ್ಲ. ಈ ಜಾಗದಲ್ಲಿ ಕೋರ್ಟ್ ಅಲ್ಲಿದೆ, ಹೈಕೋರ್ಟ್ ಹೋಗೋರೆ ಗೊತ್ತಾದ ಅಪ್ಪ ಇನ್ನೇನ್ ಮಾತಾಡೋದು. ಎಲ್ಲ ಯಾವ್ದು ಇನ್ಚಾರ್ಜ್ ಇರ್ಲಿ ಅಪ್ಪ, ವಾರಕ್ಕೆ 2 ದಿನ ಬರಲ್ವಾ? ಸರ್ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಮತ್ತೆ ನೋಡಲ್ ಆಫೀಸರ್ ಬಂದು ಎನ್ಕ್ವೈರಿ ಮಾಡಿ ಹೋಗಿದ್ದಾರೆ ಸರ್. ಪ್ರಿನ್ಸಿಪಲ್ ಸೆಕ್ರೆಟರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಅಬ್ಸೆಂಟಿಸಮ್ ಯಾಕೆ ಅಂತ ಕೇಳಿದ್ರು ಅವ್ರಿಗೆ. ಸರ್ ಆ ದಿನ ಅವರು ಇರಲಿಲ್ಲ ಸರ್. ರಿಪೋರ್ಟ್ DHO ಇಂದ ಸ್ಟೇಟಿಗೆ ಸಬ್ಮಿಟ್ ಆಗಿದೆ. ನಾನು ಹೇಳಿದ ಅರ್ಥ ಇದ್ದೀರಪ್ಪ. ಈಗ ನಾನು ನಾಳೆ ರಜಾ ಹಾಕಿರ್ತೀನಿ, ಇಲ್ಲ ನಾನು ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವ್ರ ಮನಸ್ಥಿತಿ ಏನೈತೆ, ಅವ್ರ ತಲೆನ ಏನೈತೆ ಅಂತ ನೀವು ಕೇಳಿದ್ದೀರಾ? ವೈ ಇಸ್ ಈ ನಾಟ್ ಸ್ಟಾರ್ಟಿಂಗಲ್ಲಿ ಸರ್ ವಿರಾಜಪೇಟೆಲಿ 2 ದಿನ ಅವ್ರಿಗೆ ಡೆಪ್ಯೂಟೇಷನ್ ಇದೆ ಸರ್. ವಿರಾಜಪೇಟೆ ಮತ್ತೆ ಸೋಮವಾರಪೇಟೆಯಲ್ಲಿ ಸರ್. ಆ ಟೈಮಲ್ಲಿ ಅವರು ವಿರಾಜಪೇಟೆ ಮಾಡಿ ಇಲ್ಲಿ ಬರ್ತಾ ಇದ್ದಾರೆ. ಈಗ ಫುಲ್ ಸೋಮವಾರಪೇಟೆ ಅಲ್ವಾ? ಮತ್ತೆ ಸರ್ ಅದೇ ಸೇಮ್ ಕಂಪ್ಲೇಂಟ್ ರೈಸ್ ಆಗಿತ್ತು ಸರ್. ಅಲ್ಲಿ ಸ್ಟೇಟ್ ಇಂದಾನೆ ಅಲ್ಲ, ಸ್ಟೇಟ್ ಅವ್ರ ಇಂಟರ್ನ್ಯಾಷನಲ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಅವ್ರನ್ನ ಈಗ ಒಂದು ಮೀಟಿಂಗ್ ನಾನೇ ಮಾಡ್ತೀನಿ. ನೆಕ್ಸ್ಟ್ ವೀಕಲ್ಲಿ ARS ಮಾಡ್ತಾ ಇದೀವಲ್ಲ, ಅವ್ರಿಗೆ ಏನ್ ಸಮಸ್ಯೆ ಆಯ್ತಂತ ನೀನಾದ್ರೂ ನನಗೆ ಬಂದು ಹೇಳ್ಬೇಕಲ್ಲ. ಅಂದ್ರೆ ಅದು ಯು ಅಂಡರ್ಸ್ಟ್ಯಾಂಡ್, ಇಫ್ ಇಟ್ ಇಸ್ ಎ ಪರ್ಸನಲ್ ಆರ್ ಸಮಥಿಂಗ್ ಲೈಕ್ ದಟ್ ನಮ್ಗೆ ಹೇಳಿದ್ರೆ ನಾವು ಅದ್ರ ಕೂತ್ಕೊಂಡು ಮಾತಾಡ್ಬೋದು. ಎಲ್ಲಿ ಗಲಾಟೆ ಆಯ್ತದೆ ನಮ್ಮ ಹತ್ರ ಬರ್ತೀರಾ? ಈ ತರ ಸಮಸ್ಯೆ ಇದ್ದಾಗ ನಮ್ಮ ಹತ್ರ ಬರಲ್ಲ. ಗಲಾಟೆ ಆದಾಗ ಹಾಸ್ಪಿಟಲ್ ನಾವು ಡಾಕ್ಟರ್ ರಕ್ಷಣೆ ಬರಬೇಕು, ನಾನು ನಮ್ಮ ಜನಕ್ಕೂ ರಕ್ಷಣೆ ನಾನು ಬರ್ಬೇಕಲ್ಲಪ್ಪ. ವೆನ್ ಈಸ್ ಗಾಟ್ ದ ಜಾಬ್ ದೇರ್, ವೆನ್ ಈಸ್ ಹೂಎವರ್, ಹೆಸರು ಬೇಡ, ನಾನಾಗಿರ್ಬೋದು, ನೀವಾಗಿರ್ಬೋದು, ಇನ್ನೊಂದು ಡಾಕ್ಟರ್ ಇರ್ಬೋದು, ಟೈಮಿಗೆ ಒಂದು 10 ನಿಮಿಷ ಈ ಕಡೆ ಆ ಕಡೆ ಒಪ್ಕೊಳ್ಳೋಣ. ಬಟ್ ಗಂಟೆ ಕಾಯಿಸೋದು ಪೇಷಂಟ್ ಇಸ್ ನಾಟ್ ಗುಡ್. ಭಾನುವಾರ ದಿವಸ ಶನಿವಾರ ದಿವಸ ಮಾಮೂಲಿ 9 ಗಂಟೆಗೆ ಯಾರು ಡಾಕ್ಟರ್ ಬಂದಿಲ್ಲ. 11:30 11:15 ಗಂಟೆ ಯಾರು ಬಂದಿಲ್ಲ ಡಾಕ್ಟರ್. ಪಂಚ್ ಮಾಡಿ ಹೋಗಿರ್ಬೋದು, ನನಗೆ ಗೊತ್ತಿಲ್ಲ, ಅದು ಸೈನ್ ಹಾಕಿ ಹೋಗಿರ್ಬೋದು. ನನ್ನ ರೆವಿನ್ಯೂ ಅವ್ರು ಯಾರ ಜೊತೆ ಬಂದು ನಿನ್ ಜೊತೆ GTS, RIS, VS ಬಿಡಿ ಆಯ್ತು. ನನ್ನ ಕೊಂದ್ರ ಇನ್ನೊಂದ್ಸಲಿ ಸರ್ವೆ ಮಾಡೋದಾದ್ರೆ ಎಷ್ಟು 100% ಮಳೆ ಬಂದಿದೆ ಆ ಜಾಗಕ್ಕೆ. ಅಲ್ಲಿ ವಿಸಿಟ್ ಯಾಕೆ ಮಾಡಿಲ್ಲ ರೀ? 100% ಜಾಸ್ತಿ, ಆವ್ರೇಜ್ ಆಫ್ 240 ಆ್ಯಂಡ್ ಈ ಸರಿ 400 ಮೇಲೆ ಹೋಗಿದೆ. ಅಲ್ಲಿ ನೀವು ವಿಸಿಟೇ ಮಾಡಿಲ್ವಲ್ಲ ನೀವು. ನಾಳೆ ಹೋಗೋಷ್ಟೊತ್ತಿಗೆ ಆಮೇಲೆ ನಮ್ಮ ರೈತರು ಯಾರು ಕಚರ ಬಿಟ್ಕೊಡೋದಿಲ್ಲ.
ಒಂದೊಂದು ತಿಂಗಳಿಗೆ ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ. ಈಗ ಪಿಕಿಂಗ್ ಟೈಮಲ್ಲಿ ಎಲ್ಲರೂ ಕಚರ ಕ್ಲೋಸ್. ನೀವೆಲ್ಲ ಕಚರ ಎಲ್ಲ ಮಾಡಿದ್ರಾ? ಬಳ್ಳಿನೇ ಇಲ್ಲ ಸರ್, ನೋಡ್ಲಿ ಬಂದು. ಅಲ್ಲಲ್ಲ, ನೀವು ಕಚರ ಎಲ್ಲ ಕ್ಲಿಯರ್ ಮಾಡಿದ್ರಿ. ಮತ್ತೆ ಈಗ ಏನ್ ಡ್ರಾಪಿಂಗ್ ಏನ್ ಸಿಗ್ತದೆ? ಈಗ ಕೊಳೆರೋಗ ಎಲ್ಲ ಇರ್ತೀವಿ, ತೆಗೆದು ಎಸ್ಬಿಟ್ಟಿರ್ತೀವಿ. ಕೊಡೋಕ್ಕಾಗ್ತಾರೆ ಪಂಚಾಯತಿ. ಒಂದು ವಿದ್ಯುತ್ ಇರ್ಬೋದು, ನೀರು ಇರ್ಬೋದು, ಚರಂಡಿ ಇರ್ಬೋದು, ಇನ್ನೊಂದು ಇರ್ಬೋದು, ಏನೋ ಕೊಡ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ಯಾರು ಹಕ್ಕುಪತ್ರ ಇಲ್ಲ. ಒಂದು ಹೆಚ್ಚು ಕಮ್ಮಿ ಒಂದು 30 ಕುಟುಂಬ ಅಲ್ಲಿದೆ. ತುಂಬ ದುಸ್ಥಿತಿಲಿದೆ ಆ ಕುಟುಂಬಗಳು. ನೋಡಲಿಕ್ಕೆ ತುಂಬ ಬೇಸರ ಸಂಗತಿ. ಈಗಾಗಲೇ ಹೆಚ್ಚು ಕಮ್ಮಿ ಒಂದು 10 ವರ್ಷ ಆಗಿದೆ. ಅದೇ ಅವರು ಸ್ಥಳಾಂತರ ಮಾಡಲೇ ಇಲ್ಲ. ಅವ್ರಿಗೇನು ಫೆಸಿಲಿಟೀಸ್ ಕೊಡೋಕ್ಕಾಗಲ್ಲ, ಅವ್ರಿಗೇನು ದಾಖಲಾತಿಗಳು ಇಲ್ಲ. ಅದರಿಂದಾಗಿ ಆ ಕುಟುಂಬಗಳನ್ನ ಸ್ಥಳಾಂತರ ಮಾಡಿದರೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅವರಲ್ಲಿ ಹಾವಾಡಿಗರುದಲ್ವಾ, ಅವಡಿ ಅವ್ರು ಒಪ್ಪಲ್ಲ. ಈಗ ತಾವು PDO ಹತ್ರ ಏನು ಮಾತಾಡೋದಲ್ಲ. ಅಲ್ಲೇ ಬಿಟ್ಟು ಬರೋಕ್ಕೆ ಒಪ್ಪಲ್ಲ ಅವರು. ನಾವಿಲ್ಲೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಟೆಕ್ನಿಕಲ್ ಹೇಳ್ಬಿಡಿ. ಹೌದೌದು ಸರ್. ಕೆಲವು ಟೈಮಲ್ಲಿ ಏನು ಜನ ಏನಂತಾರೆ, ಸರ್ ಅಲ್ಲಿ ಆಫೀಸಲ್ಲಿ ಫೈಲ್ ಮೂವ್ ಮಾಡ್ತಾರೆ ಸರ್, ಏನೋ ದುಡ್ಡು ಕೊಟ್ಟರೆ ನಡೀತದ ಅಂತ ಆ ಮನಸ್ಥಿತಿಯಲ್ಲಿ ಸರ್ ಬರ್ತಾರೆ. ಅದೇ ಹಿಂದೆ ಇತ್ತು ಸರ್. ಅದೇ ಈಗ ಸರ್, ನಿಮ್ಮ ಪ್ರಕಾರ ಹಿಂದೆ ಟೌನ್ ಪ್ಲಾನಿಂಗ್ ಅಲ್ಲಿ ಇಷ್ಟಿಷ್ಟು ಫೈಲ್ ದೊಡ್ಡದಾಗಿ 200-300 ಫೈಲ್ ಎಲ್ಲ ಇತ್ತು. ಯಾರು ಕೆಲಸನೇ ಮಾಡ್ಲಿಲ್ಲ. ನಮ್ಮ ಪ್ರಾಧಿಕಾರದಲ್ಲೂ ಕೆಲವೆಲ್ಲ ಇತ್ತು, ಯಾರು ಮಾಡ್ಲಿಲ್ಲ. ಇವ್ರು ಬಂದ್ಮೇಲೆ ಸಾಧಾರಣ ಒಂದು 80-90% ನಾನು ಇವತ್ತು 9/11 ಸ್ಕೆಚ್, ನಾನು 9/11ಗೆ ನಾನು ಒಂದು ಅರ್ಜಿ ಕೊಡ್ತೀನಿ. ಎಷ್ಟು ದಿವಸದೊಳಗೆ ನೀವು ಡೆಡ್ ಲೈನ್ ಅಲ್ಲಿ ಮುಗಿಸ್ಕೊಡ್ತೀರಾ ಹೇಳಿ ಸರ್. ಅದಕ್ಕೆ ಪ್ರಾಪರ್ ಚಾನೆಲ್ 4K ಅಮೆಂಡ್ಮೆಂಟ್ ಅದು ಹೊಸದು ಬಂದಿದ್ದ ಪ್ರಕಾರ ಆಕ್ಟ್ ಪ್ರಕಾರನೇ 60 ಡೇಸ್ ಇದೆ ಸರ್. ಮುಂಚೆ ಆದ್ರೆ ನಾವು ಒಂದೇ ಒಂದು ಪ್ಲಾನ್ ಕೊಟ್ಟು ಸರ್ವೆ ಸ್ಕೆಚ್ ಪ್ರಕಾರ ಒಂದೇ ಒಂದು ಪ್ಲಾನ್ ಕೊಡ್ತಾ ಇದ್ದೋ. ಆ ಪ್ಲಾನಲ್ಲೇ ಡೈರೆಕ್ಟ್ ಆಗಿ 9/11 ಆಯ್ತಿತ್ತು. ಇವಾಗ ಅದನ್ನ 3 ಸ್ಟೇಜ್ ಮಾಡಿದೆ ಸರ್. ಫಸ್ಟ್ ಡಿಮಾರ್ಕೇಶನ್ ಅಂತ ಕೊಡಬೇಕು, ನೆಕ್ಸ್ಟ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಕೊಡಬೇಕು, ಆಮೇಲೆ ಫೈನಲ್ ಪ್ಲಾನ್ ಅಂತ, ಅಂತಿಮ ಪ್ಲಾನ್ ಅಂತ ಕೊಡಬೇಕು. ಸೊ ಡಿಮಾರ್ಕೇಶನ್ ಕೊಟ್ಟಾಗ ಯಾರು ಒಂದು ಕನ್ವರ್ಟೆಡ್ ಲ್ಯಾಂಡ್ ಇರ್ತದೆ ಅವರು 4 ಕಾರ್ನರ್ಗೆ ಕಲ್ಲು ಹಾಕಿ ಅದ್ರ GPS ಫೋಟೋ ಕೊಡಬೇಕು. ನೆಕ್ಸ್ಟ್ ಸ್ಟೇಜಲ್ಲಿ ಅವರು ಎಲ್ಲ ಕಥೆಗಳಿಗೆ ಎಷ್ಟು ದಿವಸ? 60 ಡೇಸ್ ಅಂತ ಅದರಲ್ಲಿ ಆಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಮ್ಯಾಕ್ಸಿಮಮ್ ಸರ್. 60 ಡೇಸ್ ಅಂದ್ರೆ 3 ತಿಂಗಳೊಳಗೆ ಕೊಡಲೇಬೇಕು. 2 ತಿಂಗಳು 2 ಮಂತ್ಸ್ 30 ಸ್ಕೆಚ್ ಬೇಕಾದ್ರೆ. ಹೌದು ಸರ್. ಅದರಲ್ಲಿ ಎಲ್ಲ ಸ್ಕೆಚ್ ಬೇಕಂತ ಸರ್ ನಾವು ಕೇಳ್ತಿರೋ ಡಾಕ್ಯುಮೆಂಟ್ಲಿ 10 ಡಾಕ್ಯುಮೆಂಟ್ ಬರ್ತದೆ ಸರ್. ಅದರಲ್ಲಿ RTC MC ಆಕಾರ ಬಂದು ಸರ್ವೆ ಸ್ಕೆಚ್ ಗೂಗಲ್ ಮ್ಯಾಪ್ ಎಲ್ಲ ಬಂದಿರೋದು ಇವತ್ತು. ಮಾನ್ಯ ಮಾಧ್ಯಮ ಮಿತ್ರಗಳು ಪಾಪ ಇದು ಗೊತ್ತಿಲ್ಲ. ಅರ್ಜಿ ಸಮಿತಿಲಿ ಒಬ್ಬ ಪಾಪ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಅದನ್ನ ಒಂದು ಕಂಪ್ಲೇಂಟ್ ಮಾಡಿ ನಮಗೆ ಇದನ್ನ ನೋಡಿ. ಎಷ್ಟು ವರ್ಷದ ಇತಿಹಾಸ ಅದು? 40-50 ವರ್ಷ. ಈ ಫಾರೆಸ್ಟ್ ಅವರು ಯಮಕಿಂಕರಾಗಿದ್ದೀರಿ. ಇವ್ರು ಏನು ಹೇಳ್ತಾ ಇದ್ದಾರೆ, ಗಿಡ ನೆಟ್ಟಿದ್ದೆಲ್ಲ ಫಾರೆಸ್ಟ್ ಲ್ಯಾಂಡ್ ಅಂತೀರ ನೀವು. ಅದು ಬಂದಿರೋದು ಪ್ರಾಬ್ಲಮ್. ಅಧ್ಯಕ್ಷರೇ, ಮತ್ತೆ 90% ತಹಸೀಲ್ದಾರರು ಪಟ್ಟೆ ಕೊಟ್ಟಿರ್ತಾರೆ. ಅವರು ಕೆಲವು ಗ್ರಾಮದವರು, ಚೌಳು ಗ್ರಾಮದವರು ಮೊನ್ನೆ ನಮ್ಮ ಪ್ರಾಧಿಕಾರಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು. ನಾವು PDOಗೆ ರೆಕಮೆಂಡ್ ಮಾಡಿದ್ದೀವಿ 9/11 ಮಾಡ್ಕೊಳ್ಳಿ ಅಂತ. PDO ಅವ್ರು ಅದು ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಇದ್ರ ಸಿಸ್ಟಮ್ ಅಲ್ಲಿ ಇಲ್ಲ. ಚೌಳು PDO ಬಂದಿಲ್ಲ, ಇಲ್ಲಲ್ಲ ಚೌಳು PDO ಎಲ್ಲದಲ್ಲೂ ಹಂಗೈತೆ. ಮುನ್ನೂರಲ್ಲಿ ಹಂಗೆ ಐತೆ. ಅಲ್ಲ 90% ಅವ್ರ ಬೌಂಡ್ರಿ ಫಿಕ್ಸ್ ಮಾಡಿ ನಿಮ್ಮ ಬೌಂಡ್ರಿ ನೀವು ಫಿಕ್ಸ್ ಮಾಡಿ. ಈಗ ಮನೆಗಳು ಕೊಟ್ಟಿರ್ತಾರೆ, ಒಂದ್ ಕಡೆ ಖಾಲಿ ಜಾಗ ಇರ್ತದೆ, ನೀವು ಬೌಂಡ್ರಿಗಳು ಫಿಕ್ಸ್ ಮಾಡಿದ್ರೆ ಮನೆಪುರದ ಎಕ್ಸಾಂಪಲ್ ಹೇಳ್ಕೊಟ್ರೆ ಅದು ಕ್ಲಿಯರ್ ಆಯ್ತದೆ. ಮುಳ್ಳೂರಿಗೆ ಮೊನ್ನೆ ಹೋಗಿದೆ, ಎಲ್ಲ ಪಾಪದವ್ರ ಮನೆ ಇದೆ. ಅಲ್ಲಿ CND ಅಂತೇಳಿ ಈ ಹಿಂದೆ ರಿಜೆಕ್ಟ್ ಮಾಡಿ ಇಟ್ಟಿದ್ದಾರೆ. ಫಾರೆಸ್ಟ್ ಅವರು ನಮ್ಮ ಜೊತೆ ಬಂದು ಅಲ್ಲಿ ಏನಿದೆ ಮನೆ ಸರ್ವೆ ಒಂದು ಎಕ್ಸಾಂಪಲ್ ತಗೊಳ್ತಾರೆ. ಮುಳ್ಳೂರ್ದು ಡೀಟೇಲ್ಸ್ ಇದೆ ನಿಮಗೆ? ಪಕ್ಕಾ ಡೀಟೇಲ್ಸ್ ಇದೆ, ಒಂದು 60-70 ಮನೆ. ಅಲ್ಲ, ಸರ್ವೆ ನಂಬರ್ ಎಷ್ಟಿದೆ ಟೋಟಲ್ ಎಕರೆ ಇದೆ? ಆ ಡೀಟೇಲ್ಸು ಅದೊಂದು ತೊಗೊಂಡು ಹೇಳಿ. ಯಾಕೆ ಗೊತ್ತಾ, ಈ ವಡೇನ್ಪುರದಲ್ಲಿ ರೋಡು ಕೊಟ್ಟಿದ್ದೀವಿ, ಡ್ರೈನೇಜು ಕೊಟ್ಟಿದ್ದೀವಿ, ಕುಡಿಯೋ ನೀರು ಎಲ್ಲ ಲೇಔಟ್ ಚೆನ್ನಾಗೇ ಆಗಿದೆ. ಮಾತ್ರ ಅದನ್ನ ಫಾರೆಸ್ಟು CND ಅದಂತಂದ್ರು. ಈಗ ಸರ್ವೆ ಮಾಡಿದ್ರೆ ಫಾರೆಸ್ಟ್ ಜಾಗನೇ ಸೆಪ್ರೇಟ್ ಆಗಿ ಕೊಡ್ತಾ ಇದೆ. ಕರೆಕ್ಟ್ ಅಲ್ವಾ? ನೀವು ಜಂಟಿ ಸರ್ವೆ ಮಾಡಿದಿರ ಅದನ್ನ? ನೀವು ಮಾಡಿದ್ರಲ್ಲಪ್ಪ, ನೀವು ಮಾಡಿದಿರಲ್ಲ. ಅದೇ ನಾನು ಸರ್ವೆ ನಂಬರ್ ತಗೊಂಡ್ರಿ. ದಯಮಾಡಿ ತಾವು ಸಾರ್ವಜನಿಕ ಕೃಷ್ಣಮೂರ್ತಿ ಅವರೇ, ಅಲ್ಲೇನೆ ಕೃಷ್ಣಮೂರ್ತಿ ಅವರೇ ಒಂದು ನಿಮಿಷ. ಒಂದು ಜಂಟಿ ಸಭೆ ಮಾಡಿ ಫಾರೆಸ್ಟ್ ಅವ್ರ ಜೊತೆ ಈ ವಾರದೊಳಗೆ ಮಾಡಿದ್ರೆ ಅಲ್ಲಿ ಹೋಗಿ ಹೋಮ್ವರ್ಕ್, ಈಗ ಒಂದ್ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ಕ್ಲೀನ್ ಆಗುತ್ತೆ. ಆಯ್ತಾ? ಆ ಸರ್ವೆ ನಂಬರ್ ಮಾಡಿಸ್ಬಿಟ್ಟು ನಾನು ಬರ್ತೀನಿ ಆ ಮೀಟಿಂಗ್ ಈ ವೀಕಲ್ಲೇ ಮಾಡಿಸಿ. ಅಧ್ಯಕ್ಷರೇ, ಶನಿವಾರ ಸಂತೆ ವ್ಯಾಪ್ತಿ ಮತದಾರರು ದುಂಡಳ್ಳಿ ಪಂಚಾಯತಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜನ ಇದ್ದಾರೆ, ಅಕ್ಕಿ ಜನ ಇದ್ದಾರೆ. ಅವ್ರಿಗಾಗಲೇ ಊಟ ಟೈಮಲ್ಲಿ ಊಟ ಟೈಮ್ 1.5 ಗಂಟೆ ಆಗ್ತಾರೆ. ಆಫೀಸ್ ಟೈಮ್ ಒಂದು ಆಪರೇಟರ್ ಇದ್ದಾರೆ ಫುಡ್ಡಿಗೆ. ಇವರೇನೋ ಫೀಲ್ಡ್ಗೆ ಹೋದ್ರೆ ಆಪರೇಟರ್ ಏನು ಪಬ್ಲಿಕ್ ಹತ್ರ ಮಾತಾಡಬೇಕು ಅದು ಮಾತಾಡ್ತಾರೆ. ಇನ್ನೊಂದು ಜನನ ಮತ್ತು ಮರಣ ಶಾಖೆಯಲ್ಲಿ ಆ ಲೇಡಿ ಕುಶಾಲನಗರನೂ ಚಾರ್ಜು, ಇಲ್ಲೂ ಚಾರ್ಜು. ಅಲ್ಲಿ ಔಟ್ಸೋರ್ಸಿಂದ ಪವನ್ ಅಂತ ಒಬ್ಬ ಹುಡುಗ ಇದ್ದಾನೆ. ಹಾಗಾಗಿ ಸಮಸ್ಯೆ ಇಲ್ಲ. ಈ ಸಮಸ್ಯೆ ಇದ್ರೆ ನಾನು
ಈಗ ಅದಕ್ಕೆ ಸಭೆಯಲ್ಲಿ ಆಡಳಿತಾಧಿಕಾರಿ ಅಬ್ದುಲ್ ನಬಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಎಂ ಕಾಂತರಾಜ್ ಪಾಲ್ಗೊಂಡಿದ್ದರು.